ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನೆಲ್. ನಾನು ಇವತ್ತಿನ ರೆಸಿಪಿಲಿ ಇವತ್ತು ಈರುಳ್ಳಿ ಪಕೋಡ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ, ನೋಡೋಕ್ಕೂ ಅಷ್ಟೇ ಲುಕ್ಕಾಗಿ ಬಂದಿದೆ. ಹೊಸಬ್ರು ಯಾರ್ಯಾರು ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ, ಗೀತಾ ಚಾನಲ್ನ, ಅವರೆಲ್ಲ ಬೆಲ್ ಬಟನ್ ಒತ್ತಿ ಅಂತ. ಯಾವ ಐಟಮ್ ಬೇಕು ಈಗ ನಾನು ತೋರಿಸ್ತೀನಿ ನಿಮಗೆ, ಬನ್ನಿ ನೋಡಿ. ಇವಾಗ 4 ಈರುಳ್ಳಿ ಉದ್ದುದಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಹಸಿರು ಮೆಣಸಿಕಾಯಿ ಒಂದು 5-6 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ ಬೇಕು, ಧನ್ಯ, ಕರ್ಬೇವಿನ ಸೊಪ್ಪು ಮತ್ತು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ರುಚಿಗೆ ಬೇಕಾದಷ್ಟು ಉಪ್ಪು. ಇಷ್ಟು ಐಟಮ್ ಬೇಕು. ಯಾವ ರೀತಿ ಮಾಡೋದು ನಾವು ತೋರಿಸ್ತೀನಿ, ಬನ್ನಿ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ 1 ಸ್ಪೂನಷ್ಟು. ಸಣ್ಣಕ್ಕೆ ಹಚ್ಕೊಂಡಿರೋದು. ಒಂದು ಅರ್ಧ ಸ್ಪೂನ್ ಧನ್ಯ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪೆ ಇದಕ್ಕೆ ಮೇನು, ತುಂಬ ಟೇಸ್ಟಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆವಾಗಲೇ ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ಪಕೋಡ ತುಂಬ ಟೇಸ್ಟಿಯಾಗಿ ಬರುತ್ತೆ, ಗರಿಯಾಗಿ ಬರುತ್ತೆ. ಕಾಫಿಗೆಲ್ಲ ತುಂಬ ರುಚಿಯಾಗಿ ಇನ್ನೂ ಮಾಡಿ ತಿನ್ನೋಣ ಅನ್ನೋಗಿರುತ್ತೆ. ನಿಮ್ಮ ಮನೇಲಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಇವಾಗ ಮಿಕ್ಸ್ ಮಾಡ್ಕೊಂಡು ಆಯ್ತು. ಇವಾಗ ಒಲೆ ಮೇಲೆ ಕರಿಯೋಣ ನೋಡಿ. ಇವಾಗ ಎಣ್ಣೆ ಕಾದಿದೆ, ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಳ್ಳೋಣ ಪಕೋಡ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ. ಈರುಳ್ಳಿ ಪಕೋಡ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ದೊಡ್ಡವರಿಂದ ಚಿಕ್ಕ ಮಕ್ಕಳ ತನಕನೂ ಇಷ್ಟ ಆಗುತ್ತೆ. ಕಾಫಿ ಟೈಮ್ಗಂತೂ ಡಬಲ್. ತುಂಬ ಟೇಸ್ಟಿಯಾಗಿ ಬಂದಿದೆ, ನೋಡೋಕ್ಕೂ ಅಷ್ಟೇ ಲುಕ್ಕಾಗಿ ಬಂದಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.